ಸೊ ಗೈಸ್ ನನ್ನ ತಂಗಿ ಗುಳ್ಳಿದ್ದೆ ಮಾಡ್ಕೊತಾಳೆ. ಓ ನಿಮ್ಮ ಕಡೆ ಗುಳ್ಳಿದ್ಲೆ ಅಂತಾರಾ? ಅವ್ರು ನಿಮ್ಮ ಕಡೆ ಪಡ್ಡು ಅಂತಾರ? ಒಂದೇನೆ ಮಸಾಲ ಪಡ್ಡು. ನೀವು ಬೇರೆಯವರು ನಾನು ಬೇರೆಯವರಾ? ಹಂಗೇನಿಲ್ಲ. ಪಡ್ಡು. ಹಾಗೆ ಇವತ್ತು ಹೈಪರ್ ಮಾರ್ಕೆಟಿಗೆ ಬಂದಿದ್ದೀವಿ. ಸೊ ಒಂದಷ್ಟು ಸಾಮಾನುಗಳು ತೊಗೋಬೇಕಾಗಿತ್ತು. ಹಾಗೆ ಇಲ್ಲಿ ನೋಡ್ಬೋದು ಆಚೆ ಕಡೆ ಎಷ್ಟು ವೆಹಿಕಲ್ಸ್ ನಿಲ್ಲಿಸಿದ್ದಾರೆ ಅಂತ. ಇಲ್ಲಿ ಒಳಗಡೆ ಅಷ್ಟೇ ಜನ ಇರ್ತಾರೆ. ನಾವು ಆವಾಗವಾಗ ಬರ್ತಾ ಇರ್ತೀವಿ. ಇಲ್ಲೆಲ್ಲ 50% ಆಫ್ ಎಲ್ಲ ಫ್ಲವರ್ ಪಾಟ್ ಎಲ್ಲ ಇದೆ. ಸೊ ಏನು ಬೇಕಾದ್ರೂ ತೊಗೋಬೋದು ಇಲ್ಲಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಇವತ್ತು ಯಾವ ವ್ಲಾಗ್ ಮಾಡ್ತೀನಿ ಅಂತಂದರೆ, ಇವತ್ತು ಮಸಾಲ ಪಡ್ಡು ಮಾಡ್ತಿದ್ದೀನಿ ನಾನು. ಸೊ ತುಂಬ ಈಸಿ ರೆಸಿಪಿ ಇದು. ಸೊ ದೋಸೆ ಹಿಟ್ಟೇನಾದ್ರು ಮಿಚ್ಚಾಗಿದ್ದರೆ ಆರಾಮಾಗಿ ಮಾಡ್ಕೊಬೋದು ಬೆಳಗಿನ ಬ್ರೇಕ್ಫಾಸ್ಟ್ಗೆ. ಹಾಗೆ ತಿಂಡಿ ಮಾಡ್ಕೊಂಡು ಹೈಪರ್ ಮಾರ್ಕೆಟ್ಗೆ ಹೋಗಬೇಕು. ಸೊ ಅಲ್ಲಿಗೆ ಹೋಗೋಣ. ಸೊ ಬನ್ನಿ ವ್ಲಾಗ್ನ ಶುರು ಮಾಡೋಣ. ಹಾಗೆ 1 ಕಪ್ ಆಗೋಷ್ಟು ದೋಸೆ ಹಿಟ್ಟು ತೊಗೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ, 3 ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀವಿ. ಹಾಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿ ತುರಿ, 4 ಹಸಿಮೆಣಸಿನ್ಕಾಯಿ, ಹಾಗೆ ಕರಿಬೇವಿನ ಸೊಪ್ಪು, ಕ್ಯಾರೆಟ್ ತುರಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಸೊ ಫಸ್ಟ್ ಇದೆಲ್ಲನೂ ಎಣ್ಣೆ ಫ್ರೈ ಮಾಡ್ಕೋಬೇಕು. ಸೊ ಬನ್ನಿ ಫ್ರೈ ಮಾಡ್ಕೊಂಬರೋಣ. 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಿದ್ದೀವಿ. ಹಾಗೆ ಸಾಸಿವೆ ಹಾಕ್ತಿದ್ದೀವಿ. ಇವಾಗ ನೆಕ್ಸ್ಟು ಕಡಲೆಬೇಳೆ, ಜೀರಿಗೆ ಹಾಕ್ತಿದ್ದೀವಿ. ಇದಿಷ್ಟು ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೀವಿ. ಈರುಳ್ಳಿ ಹಾಕ್ತಿದ್ದೀವಿ. ಇವಾಗ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಅರಿಶಿನ ಹಾಕ್ತಿದ್ದೀವಿ. ಬೇಕು ಅಂತ ಹಾಕೋಬೋದಿಲ್ಲ ಅಂದರೆ ಇಲ್ಲ. ಇವಾಗ ಸಬ್ಸಿಗೆ ಸೊಪ್ಪು ಹಾಕೋತಿದ್ದೀವಿ. ಹಾಗೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ನಿಮಗೆ ಸೊಪ್ಪು ಯಾವುದು ಇಷ್ಟ ಅದೆಲ್ಲ ಹಾಕೋಬೋದು. ಇವಾಗ ಕ್ಯಾರೆಟ್ ತುರಿ ಹಾಕ್ತಿದ್ದೀವಿ. ಹಾಗೆ ಕಾಯಿ ಚೂರು. ಇದೆಲ್ಲ ಹಾಕಿದ್ರೆ ಚೆನ್ನಾಗಿರೋದು ಪಡ್ಡುಗೆ. ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀವಿ. ಸೊ ಫೈನಲಾಗಿ ರೆಡಿಯಾಗಿದೆ ಮಸಾಲೆ. ಸೊ ಸ್ವಲ್ಪ ಆರಬೇಕು. ಆಮೇಲೆ ದೋಸೆ ಹಿಟ್ಟಿಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ನಾವು ಮಸಾಲೆ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದು ಹಾಕ್ತಿದ್ದೀವಿ. ಸ್ವಲ್ಪ ಆರಿದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಪಡ್ಡು ಹಂಚು ಕೂಡ ಕಾದಿದೆ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀವಿ. ಸೊ ಮಸಾಲೆ ಪಡ್ಡು ಮಾಡೋಕ್ಕೆ ಹಿಟ್ಟು ಕೂಡ ರೆಡಿಯಾಗಿದೆ. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀವಿ. ಇವಾಗ ಲೋ ಫ್ಲೇಮಲ್ಲಿ 1-2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. 1-2 ನಿಮಿಷ ಆಗಿದೆ. ಇವಾಗ ನಮ್ಮ ಮನೇಲಿ ಪಡ್ಡುದು ಕಡ್ಡಿ ಇತ್ತು, ಮುರಿದೋಯ್ತು ತೊಗೊಂಬಿಟ್ಟು ಬಿಸಾಕ್ಬಿಟ್ರಿ. ಇವಾಗ ನಮ್ಮ ಫೋರ್ಕಲ್ಲಿ ಮಾಡ್ತವ್ರೆ. ಸೊ ಹಂಗೆ 2 ನಿಮಿಷ ತಿರುವಾಕೋಬೇಕು ಅವಾಗವಾಗ.
ಸೊ ಇವಾಗ ಇನ್ನೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸೊ ಫೈನಲಾಗಿ ಇವಾಗ ಬೆಂದಿದೆ. ಇವಾಗ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ಸೊ ಫೈನಲಾಗಿ ಮಸಾಲ ಪೌಡ್ರು ರೆಡಿಯಾಗಿದೆ. ಸೊ ನಮ್ಮ ಮಾಡಿ ತಿಂದ್ಬಿಟ್ಟು ಟೇಸ್ಟ್ ಮಾಡ್ತಾನೆ. ಹಾಯ್ ಎಲ್ಲರಿಗೂ. ನಾನು ಕೂಗ್ದೆ ಬ್ಲಾಗ್ ಶುರು ಮಾಡೋದ ಗೈಸ್. ನೀನು ಮಲಗಿದ್ದಲ್ಲ ಅದಕ್ಕೆ ನಾನು ಸ್ಟಾರ್ಟ್ ಮಾಡ್ಕೊಂಡೆ. ಶುರು ಮಾಡಿದಾಗಾರೆ 7:30. 7:30. ಸೊ ಗೈಸ್ ನನ್ನ ತಂಗಿ ಗುಳ್ಳಿದ್ದೆ ಮಾಡ್ಕೊತಾಳೆ. ಓ ನಿಮ್ಮ ಕಡೆ ಗುಳ್ಳಿದ್ಲೆ ಅಂತಾರಾ? ಅವ್ರು ನಿಮ್ಮ ಕಡೆ ಪಡ್ಡು ಅಂತಾರ? ಒಂದೇನೆ ಮಸಾಲ ಪಡ್ಡು. ನೀವು ಬೇರೆ ಊರು ನಾನು ಬೇರೆ ಊರಾ? ಹಂಗೇನಿಲ್ಲ. ಪಡ್ಡು ನಮ್ಮಲ್ಲಿ ದೋಸೆ ಸಾಂಪ್ನ ಮಾಡಿದಾಗ ಪಡ್ಡು ಮಾಡ್ತಿರ್ತಾರೆ. ಅದೇ ಈ ಥರ ಯಾವತ್ತೂ ಮಾಡಿರಲಿಲ್ಲ. ಇದೊಂಥರ ಡಿಫ್ರೆಂಟಾಗಿ ಮಾಡಲ್ಲ. ಸೊ ಬನ್ನಿ ದೇವ್ ಟೇಸ್ಟ್ ಹೇಳ್ತೀನಿ. ಸೂಪರಾಗೈತೆ. ಇದಕ್ಕೆ ಹಾಕಿರೋ ಮಸಾಲ ಕರೆಕ್ಟಾಗಿಲ್ಲ ಐತೆ. ಹಿಂಗೆ ಸ್ವಲ್ಪ ರೋಸ್ಟಾಗಿ ಮಾಡೋಲ್ಲ, ಚೆನ್ನಾಗೈತೆ. ಚೆನ್ನಾಯ್ತಾ? ಚೆನ್ನಾಗೈತೆ. ನೀವು ಸಹ ಟ್ರೈ ಮಾಡಿ. ಇದು ತಿಂದರೆ ಏನು ನೆನಪಾಗುತ್ತೆ ಹೇಳೋ? ಯಾವ ಹೋಟ್ಲು ಗೊತ್ತಿಲ್ವಾ? ಬಾಳೆಪೇಟೆ. ಗೈಸ್ ಬಲೆ ಬಂದು ಒಬ್ರು ಮಾಡ್ತಿದ್ರು ಪಡ್ಡು ಸಕ್ಕತ್ತಾಗಿರ್ತಿತ್ತು. ಅದಕ್ಕೆ ಖಾರ ಚಟ್ನಿ, ಕೆಂಪು ಖಾರ ಚಟ್ನಿ ಎಲ್ಲ ಮಾಡ್ತಿದ್ರು. ಸೂಪರ್ ಇರ್ತಿತ್ತು. ನಾವತ್ತು ಗ್ರೀನ್ ಕಲರ್ ಚಟ್ನಿ ಮಾಡಿದ್ದೀವಿ. ಹಸಿಮೆಣಸಿನ ಚಟ್ನಿ ಮಾಡಿಸ್ಬಿಟ್ಟು ಗ್ರೀನ್ ಖಾರ ಚಟ್ನಿ ಅಂತಾರೆ. ಇಷ್ಟ ಆಯ್ತಾ? ಚೆನ್ನಾಗಿತ್ತು, ಇಷ್ಟ ಆಯ್ತು. ಹಾಯ್ ಅಪ್ಪ ಟೇಸ್ಟ್ ಮಾಡಿ ಹೆಂಗೈತೆ ಹೇಳು? ಸೂಪರ್ ಆಗಿದೆ. ಚೆನ್ನಾಗಾಯ್ತಾ? ಮಸಾಲ ಪಡ್ಡು ಮಸಾಲೆ ಸೂಪರ್ ಆಗಿದೆ. ಅಪ್ಪ ಆಲ್ರೆಡಿ ಟೇಸ್ಟ್ ಹೋಗೈತೆ. ಹಾಗೆ ಇವತ್ತು ಹೈಪರ್ ಮಾರ್ಕೆಟಿಗೆ ಬಂದಿದ್ದೀವಿ. ಸೊ ಒಂದಷ್ಟು ಸಾಮಾನುಗಳು ತೊಗೋಬೇಕಾಗಿತ್ತು. ಹಾಗೆ ಇಲ್ಲಿ ನೋಡ್ಬೋದು ಆಚೆ ಕಡೆ ಎಷ್ಟು ವೆಹಿಕಲ್ಸ್ ನಿಲ್ಲಿಸಿದ್ದಾರೆ ಅಂತ. ಇಲ್ಲಿ ಒಳಗಡೆ ಅಷ್ಟೇ ಜನ ಇರ್ತಾರೆ. ನಾವು ಆವಾಗವಾಗ ಬರ್ತಾ ಇರ್ತೀವಿ. ಇಲ್ಲೆಲ್ಲ 50% ಆಫ್ ಎಲ್ಲ ಫ್ಲವರ್ ಪಾಟ್ ಎಲ್ಲ ಇದೆ. ಸೊ ಏನು ಬೇಕಾದ್ರೂ ತೊಗೋಬೋದು. ಇಲ್ಲಿ ಮ್ಯೂಸಿಕ್ ಆ್ಯಡ್ ಮಾಡಿದರು. ಸೊ ಅದಕ್ಕೋಸ್ಕರ ನಾನು ವಾಯ್ಸ್ ರೆಕಾರ್ಡ್ ಕೊಡ್ತಾಯಿದ್ದೀನಿ. ಹಾಗೆ ವ್ಯಾನಿಟಿ ಬ್ಯಾಗ್ಸು, ಮಕ್ಕಳಿಗೆ ಬಾಟಲ್ಸು ಎಲ್ಲ 10% ಡಿಸ್ಕೌಂಟ್ಸು ಎಲ್ಲ ಇದೆ ಲೇಡೀಸ್ಗಳಿಗೆಲ್ಲ. ಸೊ ಕೊಳ್ಳೆಗಾಲದವ್ರು ಯಾರಿದ್ದರೆ ಹೋಗಿ ಆಫರ್ನ ಯೂಸ್ ಮಾಡ್ಕೊಳ್ಳಿ. ಸೊ ಬರ್ತಡೇಗೆ ಗಿಫ್ಟ್ ಏನಾದ್ರು ಕೊಡಬೇಕಾದ್ರೆ ಎಲ್ಲ ಥರನೂ ಇದೆ. ಸೊ ಸೂಪರಾಗಿದೆ ಹೈಪರ್ ಮಾರ್ಕೆಟ್ ಮಾತ್ರ. ನಾನು ಯಾವಾಗ ಹೋದ್ರೂ ಇಲ್ಲಿಗೆ ಹೋಗುತ್ತೆ. ಗಿಫ್ಟ್ ಏನಾದ್ರು ತೊಗೋಬೇಕಾದ್ರೆ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳದು ಜಾಮೆಟ್ರಿ ಬಾಕ್ಸು ಎಲ್ಲ ನಮ್ಮ ಮನೆಗೆ ಡೆಕೋರೇಷನ್ ಮಾಡಬೇಕಾದ್ರೆ ಎಲ್ಲ ಸಿಗುತ್ತೆ. ಹಾಗೆ ಇಲ್ಲಿ ಬಂದರೆ ಲೇಡೀಸ್ಗಳಿಗೆ ಕ್ಲಿಪ್ಸು ಹಾಗೆ ಬೊಕೆನೂ ಇದೆ. ಚೆನ್ನಾಗಿದೆ ಒಂಥರ ನೋಡೋಕ್ಕೂ. ಹಾಗೆ ಗಾಜಿನ ಬಾಟಲ್ಸು ಎಲ್ಲನೂ ಇದೆ. ಸ್ಟಿಕ್ಕರ್ಸು ಎಲ್ಲ ಇದೆ. ಫ್ರೇಮು, ಕಪ್ಸು, ಮೆಹಂದಿ ಎಲ್ಲನೂ ಇದೆ. ಇಂಥದ್ದಿಲ್ಲ ಅನ್ನೋಂಗಿಲ್ಲ. ಇಲ್ಲಿ ಪ್ರತಿಯೊಂದು ಐಟಮ್ಸು ಸಿಗುತ್ತೆ. ಸೊ ನನಗಂತೂ ತುಂಬ ಇಷ್ಟ ಇಲ್ಲಿ ಯಾರು ಐಟಮ್ಗಳು ತೊಗೋಬೇಕು. ಅಷ್ಟೇ ಕ್ವಾಲಿಟಿಯಾಗೂ ಇರುತ್ತೆ, ಚೆನ್ನಾಗಿರುತ್ತೆ ಬಾಳಿಕೆ ಮಾತ್ರ. ಸೊ ಇಲ್ಲಿ ನಂಗೆ ಬಂದ ತಕ್ಷಣ ಚಾಕ್ಲೇಟ್ಸ್ ಬೇಕು ಅಂತ ಅಂತಿದ್ದೆ. ಸೊ ಯಾವುದೂ ತೊಗೊಳ್ಳಿಲ್ಲ ನಾನು. ಚಾಕ್ಲೇಟ್ಸ್ ಯಾವುದೂ ಜಾಸ್ತಿ ತಿನ್ನಲ್ಲ, ಇಷ್ಟಪಡ್ತೀನಿ ಅಷ್ಟೇ. ಸೊ ಇಲ್ಲೆಲ್ಲ ನೋಡ್ತೀನಿ ನನಗೆ ಫುಲ್ ಖುಷಿ ಆಗ್ತಿತ್ತು, ಇಷ್ಟೊಂದು ಚಾಕ್ಲೇಟ್ಸ್ ಇದೆಯಲ್ಲ ಅಂತ. ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಮೈನಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಸೊ ಮತ್ತೊಂದು ವಿಡಿಯೋ ಸಿಗ್ತೀರಿಗೂ. ಬಾಯ್ ಬಾಯ್, ಟೇಕ್ ಕೇರ್.